ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾವನ್ನ ಅವರ ಅಭಿಮಾನಿಗಳು ಯಾವುದೇ ಸಿನಿಮಾವನ್ನ ಬರಲಿ ಹಬ್ಬದ ರೀತಿಯಲ್ಲಿ ಬರಮಾಡ್ಕೊಳ್ತಾರೆ. ಇವತ್ತು ದರ್ಶನ್ಗೆ ಸ್ಯಾಂಡಲ್ವುಡ್ ನಲ್ಲಿ ಹಿಟ್ ತಂದು ಕೊಟ್ಟ ಕಲಾಸಿ ಪಾಳ್ಯ ಮರು ಬಿಡುಗಡೆ ಆಗಿರುವಂತದ್ದು. ಇಂದು ನಾವು ಪ್ರಸನ್ನ ಥಿಯೇಟರ್ ನ ಎದುರುಗಡೆ ಇದೀವಿ. ದೃಶ್ಯಾವಳಿಗಳಲ್ಲೂ ನಾನು ತೋರಿಸ್ತಾ ಹೋಗ್ತೀನಿ. ದರ್ಶನ್ ಲೈಫ್ ಅಲ್ಲಿ ಒಂದು ಸೂಪರ್ ಹಿಟ್ ಕೊಟ್ಟಂತಹ ಕಲಾಸಿ ಪಾಳ್ಯ ಸಿನಿಮಾ ಇಂದು ರಿಲೀಸ್ ಆಗಿರುವಂತದ್ದು, ಮರು ಬಿಡುಗಡೆ ಆಗಿದೆ. ಇನ್ನ ಆ ಕಾಲದಲ್ಲಿ ದರ್ಶನ್ ಏನು ಫ್ಲಾಪ್ ಸಿನಿಮಾಗಳನ್ನ ಮಾಡ್ತಾ ಬಂದಿದ್ರು, ಆಗ ಕಲಾಸಿ ಪಾಳ್ಯ ಅವರ ಲೈಫ್ ಅಲ್ಲಿ ಸೂಪರ್ ಹಿಟ್ ತಂದುಕೊಟ್ಟ ಸಿನಿಮಾ ಇಂದು ಬಿಡುಗಡೆ ಆಗಿರುವಂತದ್ದು. ಆ ಬಿಡುಗಡೆ ಆಗಿರುವ ಮರು ಬಿಡುಗಡೆ ಆಗಿರುವ ಸಿನಿಮಾವನ್ನ ಅವರ ಅಭಿಮಾನಿಗಳು ಬೆಳಗ್ಗೆ 6 ಗಂಟೆಯಿಂದಲೇ ಕೂಡ ಫ್ಯಾನ್ ಶೋ ಏನು ಇದೆ ಅದು ಫುಲ್ ಆಗಿರುವಂತದ್ದು. ಹಾಗೆ ಪ್ರಸನ್ನ ಥಿಯೇಟರ್ ನಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನ ಕೂಡ ಕಾಣ್ತಾ ಇರುವಂತದ್ದು. ಹಾಗೆ ಏನು ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸೆರೆವಾಸದಲ್ಲಿದ್ದಾರೆ. ಅವರಿಗೆ ಬ್ಯಾಕ್ ಟು ಬ್ಯಾಕ್ ಅವರ ಸಿನಿಮಾಗಳೆಲ್ಲವೂ ಕೂಡ ಮರುಬಿಡುಗಡೆ ಆದಂತಹ ಸಿನಿಮಾಗಳನ್ನ ಇದೇ ರೀತಿ ಅವರ ಅಭಿಮಾನಿಗಳು ಹಬ್ಬದ ರೀತಿಯಲ್ಲಿ ಸಂಭ್ರಮವನ್ನ ಪಡ್ತಾ ಇರುವಂತದ್ದು. ಈ ಹಿಂದೆ ಕೂಡ ಕರಿಯಾರಿ ರಿಲೀಸ್ ಆಗಿತ್ತು, ಆಗ್ಲೂ ಸಹ ಇದೇ ರೀತಿಯ ಪ್ರೋತ್ಸಾಹವನ್ನ ಅವರ ಅಭಿಮಾನಿಗಳು ಕೊಟ್ಟರು. ಇವತ್ತು ಸಹ ಅದೇ ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಅವರು ಸಂಭ್ರಮವನ್ನ ಪಡ್ತಿರುವಂತದ್ದು. ಇನ್ನ ಈ ಸಿನಿಮಾದಲ್ಲಿ ಓಂ ಪ್ರಕಾಶ್ ಅವರು ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ, ಹಾಗೂ ರಾಮು ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಸಿನಿಮಾ ಆಗಿನ ಕಾಲಕ್ಕೆ ಸಖತ್ ಸೂಪರ್ ಹಿಟ್ ಅನ್ನ ದರ್ಶನ್ ಅವರ ಪಾಲಿಗೆ ತಂದು ಕೊಟ್ಟಿತ್ತು. ಇಂದು ಕೂಡ ಅದೇ ರೀತಿಯ ಹಿಟ್ ಅನ್ನ ಅವರ ಅಭಿಮಾನಿಗಳು ಮಾಡ್ತಾ ಇರುವಂತದ್ದು. ಹಾಗೆ ಬೆಳ್ಳಂಬೆಳಗ್ಗೆ ಏನು ಅವರ ಅಭಿಮಾನಿಗಳು ಪಟಾಕಿ ಹಾಗೆ ಹಾಲಿನ ಅಭಿಷೇಕವನ್ನ ಮಾಡುವ ಮೂಲಕ ಸಂಭ್ರಮವನ್ನ ಪಟ್ಟಿದ್ದಾರೆ. ಇನ್ನ ಏನು 9:00ವರೆಗೆ ಶೋ ಬಿಡುಗಡೆ ಆಗುವಂತದ್ದು. ಆಗ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಎಂಬುದನ್ನ ಕಾದು ನೋಡ್ಬೇಕಾಗಿದೆ. ಅಭಿಮಾನಿಗಳಲ್ಲಂತೂ ಕೂಡ ಸಂಭ್ರಮ ಅಂತೂ ಮನೆ ಮುಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ತೇಜು ಜೊತೆ ಲಾವಣ್ಯ, ರೆಬೆಲ್ ಟಿವಿ, ಬೆಂಗಳೂರು.